ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧ ನಮಗೆ ಸ್ತೋತ್ರ ಉಂಟಾಗದೆ ಅವಕಾಶ ಕೊಟ್ಟರೆ ದೇವರಿಗೂ ದೇವಸ್ಥಾನಕ್ಕೂ ವಂದನೆ ಸಲ್ಲಿಸ್ತೀನಿ. ಎಲ್ಲ ಸಂತೋಷವಾಗಿದ್ದೀರಾ? ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇನ್. ಹಲ್ಲೆಲೂಯಾ. ಇವತ್ತು ಲೋಕದ ಎಲ್ಲ ಕಡೆ ಇವತ್ತು ಏನ್ ದಿನ? ಯೇಸು ಕ್ರಿಸ್ತನ ಪುನರುತ್ಥಾನ ದಿನ ಆಚರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹೌದಾ? ಆದ್ರೆ ಒಂದು ದಿನ ಲೋಕದ ನೋಡುವುದಾರೆ ಇವತ್ತೊಂದು ದಿನ ಪುನರುತ್ಥಾನ ದಿನ, ಆದ್ರೆ ನಾವು ಪ್ರತಿದಿನ ಆತನ ಧ್ಯಾನಿಸುವುದಾಗಿದೆ. ಹಲ್ಲೆಲೂಯಾ. ಅದು ಪುನರುತ್ಥಾನ ದಿನ ವಿಶೇಷ ನೋಡೋಣ. ಇವತ್ತು 1 ಕೊರಿಂಥದವರ ಪತ್ರಕ್ಕೆ 15ನೇ ಅಧ್ಯಾಯ 3-4 ಓದೋಣ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು. ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಉಣ್ಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು ಆದ ನಾವು ಪರಲೋಕದ ದೇವರೇ ಅಪ್ಪ ಕೊಟ್ಟಂತ ಆಲೋಚನೆ ಸ್ತೋತ್ರ ಹೀಗೆ ಸಂಪೂರ್ಣ ತಗ್ಗಿಸಿ ಸಮರ್ಪಿಸಿ ಪ್ರಾರ್ಥಿಸ್ತಾನೆ. ದೇವರಾತ್ಮನೆ ಅಪ್ಪ ಈ ದಿನ ಆದಿನ ಅಂತ್ಯದವರೆಗೂ ನಿನ್ನ ಸಾನ್ನಿಧ್ಯ ನಮ್ಮನ್ನು ನಡೆಸು ರಾಜ. ನಿನ್ನ ಆತ್ಮನ ಪ್ರಸನ್ನ ನಮ್ಮನ್ನು ರಾಜ ಅಪ್ಪ ಬಂದಿರೋದು ಒಂದೊಂದು ಹೃದಯಗಳನ್ನು ಅಪ್ಪ ತಿಳಿದಿರುವ ದೇವರನ್ನಾಗಿದ್ದ ಕರ್ತನೆ, ಒಂದೊಂದು ಹೃದಯ ಅನುಗುಣವಾಗಿ ನೀನು ಮಾತಾಡುವುದಕ್ಕೆ ಸ್ತೋತ್ರ. ಪವಿತ್ರ ಆತ್ಮನ ಬಲದಿಂದ ಅಭಿಷೇಕ ತುಂಬಿಸಿ ನಿನ್ನ ಸಾನ್ನಿಧ್ಯ ನಮ್ಮನ್ನು ನಡೆಸು. ವಾಕ್ಯ ಪದಗಳ ಕೂಡ ತಿಳಿಪಡಿಸು. ನನ್ನನ್ನೇ ನಿನ್ನ ಹಸ್ತಕ್ಕೆ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ದೇವರೇ. ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ. ಕುತ್ಕೊಬೇಕಾದ್ರೆ ಎಷ್ಟೋ ನೀನೇನೋ ಆಲೋಚನೆ ಬಂದಿತ್ತು, ಆದ್ರೆ ನೋಡೋಣ ಇವತ್ತು ನಾನು ಏನು ದೇವರ ಆಚರಿಸಿಕೊಳ್ಳೋದು ಕೊಟ್ಟಿರೋದು ಅಂತ ಅನಿಸೋಣ. ಇನ್ನೊಂದು ವಾಕ್ಯ ನೋಡುವುದಾದ್ರೆ, ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು. ಒಂದು ನಿಮಿಷ, ಈ ಒಂದು ಲೋಕದಲ್ಲಿ ಯಾವುದೇ ಒಂದು ಕಾರ್ಯ ನಡಿಬೇಕು ಅಂದ್ರೆ ಮೊದಲೇ ದೇವರ ಪದ್ಧತಿ ಇರುತ್ತೆ. ಹಲ್ಲೆಲೂಯಾ. ನೆನೆ ದಿನ ಒಂದು ಪಾಸ್ಟರ್, ನಿಮ್ಗೆಲ್ಲ ಗೊತ್ತಿರೋದು ಅಪ್ಪ ಎಸಪ್ಪ ಬರೆದವರು ಪಾಸ್ಟರ್ ದೇಶವ್ರದ್ದು ಕೊನೆ ದಿನದ ಒಂದು ಪುನರುತ್ಥ ಅದು ಊಡ ಪಡುವಂತ ಸಮಯ. ಆ ಒಂದು ಯೂಟ್ಯೂಬ್ ನೋಡುವಾಗ, ನಾವು ಮನೆಯಲ್ಲೆಲ್ಲ ನೋಡುವಾಗ ಈ ಸಮಯದಲ್ಲಿ ಪಾಸ್ಟರ್ ಇಟ್ಬಿಟ್ರೆ ಹೆಂಗಿರುತ್ತೆ ಒಂದು ಆಸೆ. ಅಲ್ಲಿ ಸೇವೆ ಮಾಡೋದ ಸೇವಕರು ಹೇಳ್ತಾ ಇದ್ದಾರೆ. ಒಂದು ಅವರು ದಾವಣಗೆರೆ ಇದ್ರು, ಅಲ್ಲಿಂದ ಇನ್ನೊಂದು ಕಡೆ ಹೋದ್ರು, ಅಲ್ಲಿಂದ ಇನ್ನೊಂದು ಕೊನೆಯಲ್ಲಿ ತುಮಕೂರಿಗೆ ಬಂದರು. ಅಲ್ಲೆಲ್ಲ ಎಲ್ಲಿ ಹೋಗ್ಬೇಕು, ಯಾವ ಸೇವೆ ಮಾಡಬೇಕು, ಯಾವ ರೀತಿ ಸೇವೆ ಮಾಡಬೇಕು, ಸೇವೆ ಸ್ಟಾರ್ಟ್ ಸೇವೆ ಎಂದು ಎಲ್ಲರೂ ದೇವ್ರ ಮೊದಲೇ ಬರೆದಿಟ್ಟಿರ್ತಾರೆ. ಆದರೆ ಮನುಷ್ಯನ ಆಲೋಚನೆ ಹೆಂಗೆ, ನಾವು ಹಂಗಿರ್ಬೇಕು ಹಿಂಗಿರ್ಬೇಕು ತುಂಬಾ ತರ ಚಿಂತೆ ಮಾಡ್ತಾರೆ. ಆದರೆ ದೇವರ ಆಲೋಚನೆ ನೆರವೇರೋದು. ಅದಕ್ಕಾಗಿ ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರನೇ ನಮಗೋಸ್ಕರ ಆತನು ಈ ಭೂಮಿಗೆ ಬಂದು ದೇವರ ಮಗನಾಗಿದ್ರು ಸಹ ಆತ ನಮಗೋಸ್ಕರ, ನಮ್ಮ ತಪ್ಪು ಪಾಪಗಳಿಗೋಸ್ಕರ, ನಮ್ಮನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ, ನಮ್ಮನ್ನು ಶತ್ರುಗಳಿಂದ ಒಂದು ಹೋರಾಟದಿಂದ ಪಾಪದಲ್ಲಿ ಜೀವಿಸುತ್ತಿದ್ದ ನಮ್ಮನ್ನು ಬಿಡುಗಡೆಗೋಸ್ಕರ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದನು. ಹಲ್ಲೆಲೂಯಾ. ಅದೇ ಪ್ರಕಾರ ಶಾಸ್ತ್ರದಲ್ಲಿ ಬರೆದಿರೋ ಪ್ರಕಾರ ಮತ್ತೆ ಊಣಲ್ಪಟ್ಟ ಯೇಸು ಕ್ರಿಸ್ತನು 3ನೇ ದಿನ ಎಬ್ಬಿಸಲ್ಪಟ್ಟನು. ಎಷ್ಟು ಜನ ನಂಬ್ತೀರಾ? ಈ ಲೋಕದಲ್ಲಿ ಯಾರು ಸಹ ಸತ್ತಿ ಎದ್ದಿಲ್ಲ, ಆದ್ರೆ ಯೇಸು ಕ್ರಿಸ್ತನು ಒಬ್ಬನೇ ಈ ಲೋಕದ ಜೀವಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಾಗಿ ಅಂದ್ರೆ ಆತನು ನನ್ನನ್ನ ನಿನ್ನನ್ನ ಪಾಪದಿಂದ ಎಬ್ಬಿಸುವುದಕ್ಕಾಗಿ. ನಾನು ಪಾಪದಲ್ಲಿ ಜೀವಿಸಕ್ಕೆ ಆತನಿಗೆ ಇಷ್ಟ ಇಲ್ಲ. ಇವತ್ತು ನಾನು ನೀನು ಜೀವಿಸಿದ್ದೇವೆ ಅಂದ್ರೆ ಆತನ ಕೃಪೆ ಆಗಿದೆ. ದೇವರ ಮಗುವೆ, ನಾನು ನೋಡುವುದಾದ್ರೆ ನಮ್ಮನ್ನ ದೇವರು ಈ ಲೋಕದಲ್ಲಿ ನಶಿಸುವ ಸಂದರ್ಭದಲ್ಲಿ, ಎಲ್ಲರೂ ಕೈ ಬಿಟ್ಟಂತ ಸಂದರ್ಭದಲ್ಲಿ, ರೋಗದಲ್ಲಿ ದುಃಖದಲ್ಲಿ ಇರುವಾಗ ದೇವರು ನಮ್ಮನ್ನ ಕರೆದಿದ್ದಾನೆ. ಆದ್ರೆ ಒಂದು ಸಭೆಯಲ್ಲಿ ದಿನದಲ್ಲಿ ದೇವರು ಕರೆದಿರುವಾಗ ಏನೇನು ತೋಟದಲ್ಲಿ ಸರ್ಪು ಯಾವ ರೀತಿ ವಂಚಿಸುತ್ತೋ ಅದೇ ಪ್ರಕಾರ ಈ ಲೋಕದ ಪ್ರತಿಯೊಂದು ಒಂದು ಸಭೆಗಳಲ್ಲಿ ಇದನ್ನ ಏನ್ ಮಾಡ್ತಾರೆ, ಶತ್ರುವಾದನ್ನು ವಂಚಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಒಂದು ಉದಾಹರಣೆ, ಸಭೆ ಪ್ರತಿ ವಾರ ಬಂದು ಸೇವಕರ ಮುಖಾಂತರ ಮಾತಾಡ್ತಾರೆ, ವಾಕ್ಯದ ಮುಖಾಂತರ ಮಾತಾಡ್ತಾರೆ. ಯಾಕಾಗಿ ಪಾಪದಲ್ಲಿ ಏನಾದ್ರೂ ಬಿದ್ದು ಹೋಗ್ತಾರ, ಶಾಪದಲ್ಲಿ ಬಿದ್ದು ಹೋಗ್ತಾರ, ಎಲ್ಲಾರು ಹಿಂಜಾರಿ ಹೋಗ್ತಾರೋ. ಹಲ್ಲೆಲೂಯಾ. ಇಲ್ಲೇ ಇದ್ರಾ? ಯಾಕಂದ್ರೆ ವಾರ ಸೇವಕರ ಮುಖಾಂತರ, ಬ್ರದರ್ ಮುಖಾಂತರ ಎಲ್ಲರೂ ದೇವ್ರ ವಾಕ್ಯ ಮಾತಾಡ್ತಾ ಇದ್ರೆ ಅಂದ್ರೆ ದೇವರ ಉದ್ದೇಶ ಇದೆ. ಹಲ್ಲೆಲೂಯಾ. ಆದ್ರೆ
ಸರ್ಪ ರೂಪದಲ್ಲಿ ಇಲ್ಲಿ ವಾಕ್ಯ ಕೇಳ್ತೀರ, ವಾಕ್ಯವನ್ನು ಕೇಳಿ ಬಲ ಹೊಂದಿರ್ತೀರ, ಆದ್ರೆ ಹೊರಗಡೆ ಹೋಗುವಾಗ ಸರ್ಪ ಯಾವ ರೀತಿ ವಂಚಿಸ್ತೋ ಅದೇ ರೀತಿ ಲೋಕದಲ್ಲಿ ಆಸೆ ಪಾಸೆಗಳು, ಈ ಲೋಕದಲ್ಲಿರುವಂತಹ ಒಂದು ಏನಾದ್ರೆ ಚಿಂತೆಗಳು, ಈ ಲೋಕದ ವೈಭವಗಳು, ಈ ಲೋಕದ ದುಶ್ಚನರ ಒಂದು ಸವಾಸಗಳು ನಮ್ಮನ್ನ ಬೀಳಿಸುವಾಗೆ ಮಾಡುತ್ತೆ. ಹಲ್ಲೆಲೂಯಾ. ಯಾವ ರೀತಿ ಸಭೆಯಲ್ಲಿ ಪ್ರತಿ ವಾರ ದೇವರ ವಾಕ್ಯ ಉಪದೇಶವು, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆ ಉಪಯುಕ್ತವಾಗಿದೆ. ನಂತರ ಹಾಳಾಗಬಾರ್ದು ಅಂತ, ಬಿದ್ದೋಗ್ಬಾರ್ದು ಅಂತ, ನಶಿಸಿ ಹೋಗ್ಬಾರ್ದು ಅಂತ ದೇವ ಸೇವಕರು ಪ್ರತಿ ವಾರ ಲೋಕದ ಎಲ್ಲಾ ಸೇವಕರು ತನ್ನ ಭಕ್ತರಿಗೆ, ತನ್ನ ದೇವರ ಮಕ್ಕಳಿಗೋಸ್ಕರ ಕೊನೆಗೆ ಗೋಳಾಡಿ ಪ್ರಾರ್ಥಿಸ್ತಾರೆ. ಯಾಕಾಗಿ? ಹಲ್ಲೆಲೂಯಾ. ಇಲ್ಲೇ ಇದ್ದೀರಾ? ಆತನು ಇದು ಇವತ್ತು ಲೋಕದ ಎಲ್ಲಾ ಜನರು ಇವತ್ತು ಪುನರುತ್ಥಾನ ದಿನವನ್ನು ನೆನೆಸ್ತಾ ಇದ್ದಾರೆ. ಆದ್ರೆ ಯಾಕಾಗಿ ಯೇಸು ಸ್ವಾಮಿ ಬಂದನು? ಯಾಕಾಗಿ ಬಂದು ಪುನರುತ್ಥಾನ ಹೊಂದಿದನು? ಇಂದು ನಾನು ನೀನು ಪಾಪದಲ್ಲಿ ಜೀವಿಸುವುದಕ್ಕಲ್ಲ, ಪಾಪದಿಂದ ಎದ್ದು ಜೀವಿಸುವುದಕ್ಕಾಗಿ. ಹಲ್ಲೆಲೂಯಾ. ಆ ಒಂದು ದಿನ ಅಲ್ಲ, ಎಲ್ಲ ಲೋಕದಲ್ಲಿ ಒಂದು ದಿನ ಆಚರಿಸುವುದಾದ್ರೆ ನಾವು ಪ್ರತಿ ದಿನ ಅದನ್ನು ಧ್ಯಾನಿಸುವರಾಗಿರಬೇಕು. ಇನ್ನೂ ಪಾಪದಲ್ಲಿರುವುದಕ್ಕಾಗಿ ದೇವರು ಇಷ್ಟಪಡೋದಿಲ್ಲ, ಇನ್ನೂ ಕಣ್ಣೀರಿನ ಇರುವುದಕ್ಕಾಗಿ ದೇವರು ಇಷ್ಟಪಡೋದಿಲ್ಲ, ಇನ್ನೂ ಗೋಳಾಟದಲ್ಲಿರುವುದಕ್ಕಾಗಿ ದೇವರು ಇಷ್ಟಪಡೋದಿಲ್ಲ. ಅಯ್ಯೋ ಅವ್ರು ನನ್ನ ಹಂಗನ್ಬಿಟ್ರು, ಇವ್ರು ಹಂಗನ್ಬಿಟ್ರು, ಅವ್ರು ಮಾತಾಡ್ಸಿಲ್ಲ, ಇವ್ರು ಮಾತಾಡ್ಸಿಲ್ಲ. ನೋ, ಇವತ್ತು ಹೃದಯದಲ್ಲಿ ಏನಾದ್ರು ಇರುವುದಾ ಅದರ ತೆಗೆದಾಕ್ಬೇಕು. ಇವತ್ತು ಬಂದಿದ ತಕ್ಷಣ ಸೇವಕರು ಎಲ್ಲರ ಹತ್ರ ಬಂದು ಕ್ಷಮೆ ಬೇಡ, ಒಬ್ರಿಗೊಬ್ರು ಕ್ಷಮೆ ಬೇಡಂದ್ರೆ ಅದು ಮಾನಸಿಕ ಬಂದಿದ್ದಲ್ಲ, ದೇವರ ಆಲೋಚನೆಯಿಂದ. ನನ್ಗೆ ಬಂದ ತಕ್ಷಣ ಯೇಸಪ್ಪ ಇವತ್ತು ಎಲ್ಲರ ಹತ್ರ ಒಂದ್ಸಲಿ ಕ್ಷಮೆ ಬೇಡ ಚೆನ್ನಾಗಿರ್ತಾರೆ ಅಂತ ಮನಸ್ಸಲ್ಲಿ ಅನಿಸ್ತಾ ಇತ್ತು. ಆದ್ರೆ ದೇವರ ಚಿತ್ತ. ಆಮೇಲೆ ಇವತ್ತು ಯಾರಾದ್ರೂ ಹೃದಯದಲ್ಲಿ ಒಂದು ಕೋಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಒಂದು ಸ್ವಾರ್ಥ ಏನಾದ್ರು ತುಂಬಿರುವುದೇ ಆದ್ರೆ ಅದನ್ನ ಇವತ್ತು ನಾವು ತೆಗೆದುಹಾಕೋಣ. ಒಂದು ಸ್ವಾರ್ಥ ಒಂದು ಗ್ಯಾಸ್ಟ್ರಿಕ್ ತರ. ಹಲ್ಲೆಲೂಯಾ. ಒಂದು ಸರಿ ಮನುಷ್ಯನ ಹೃದಯ ಗ್ಯಾಸ್ಟ್ರಿಕ್ ಬಂತು ಅಂದ್ರೆ BP, ಕೊಲೆಸ್ಟ್ರಾಲ್, ಬ್ಯಾಡ್ದರ ರೋಗ ಎತ್ಕೊಂಡ್ಬರುತ್ತೆ. ಇವತ್ತು ನಾವು ಯಾರಾದ್ರೂ ವಿಷಯದಲ್ಲಿ ನನ್ನ ಸಹೋದರ ಅಂತ ನಾವು ಪ್ರೀತಿ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ಸ್ವಾರ್ಥ, ಎಲ್ಲೋ ಒಂದ್ ಕಡೆ ಹೊಟ್ಟೆ ಕಿಚ್ಚಿರುವುದಾದ್ರೆ ಅದನ್ನ ತೆಗೆದುಹಾಕೋಣ. ಯಾಕಂದ್ರೆ ಇವತ್ತು ಕರ್ತನ ಮೇಜು ನಮ್ಮ ಮಧ್ಯದಲ್ಲಿದೆ. ಕರ್ತನ ಮೇಜಲ್ಲಿ ಅಯೋಗ್ಯವಾಗಿ ಯಾರು ಕೈ ಇಡಬಾರದು. ಹಲ್ಲೆಲೂಯಾ. ಇವತ್ತು ನಾವು ವೈಯಕ್ತಿಕವನ್ನು ಪರಿಶೋಧನೆ ಮಾಡೋಣ. ನಮ್ಮಲ್ಲಿ ಏನಾದ್ರೂ ಬೇಡವಾದ ಸ್ವಭಾವಗಳು, ದೇವರಿಗೆ ಇಷ್ಟವಿಲ್ಲದಂತ ಕಾರ್ಯಗಳು, ದೇವರಿಗೆ ಕೋಪ ಭರಿಸುವಂತ ಕಾರ್ಯಗಳು, ದೇವರಿಗೆ ಇಷ್ಟವಿಲ್ಲದ ಸ್ವಭಾವಗಳು ಏನಾದ್ರು ಇರುವುದೇ ಆದ್ರೆ ಅದನ್ನ ತೆಗೆದುಹಾಕೋಣ. ಹಲ್ಲೆಲೂಯಾ. ಯಾಕಂದ್ರೆ ಪಾಪದಲ್ಲಿ ಜೀವಿಸಕ್ಕಾಗಿ ದೇವರು ನಮ್ಮನ್ನ ಕರೆದಿಲ್ಲ. ಪಾಪದಿಂದ ಕ್ರಿಸ್ತನಲ್ಲಿ ನಮ್ಮನ್ನ ಪಾಪದಿಂದ ಎಬ್ಬಿಸಿದ್ದಾನೆ. ಎಫೆಸೀಯ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಪೌಲನು ಹೇಳ್ತಾ ಇದ್ದಾನೆ, ಅದೊಂದು ವಾಕ್ಯ ನೋಡೋಣ. ಎಫೆಸೀಯ 2:5 ಓದೋಣ. ಹಲ್ಲೆಲೂಯಾ. ರೇತದಾರ್ ಜಯಂ, ರೇತದಾರ್ ಜಯಂ. ಎಫೆಸೀಯ 2:5 ಓದಿ. ನಮ್ಮ ಮೇಲೆ ಮಹಾ ಪ್ರೀತಿನಿಟ್ಟು ನೋಡಿ, ನಮ್ಮ ಮೇಲೆ ಮಹಾ ಪ್ರೀತಿನಿಟ್ಟು ಅಪರಾಧಗಳ ದೆಸೆಯಿಂದ ಯಾವ ದೆಸೆಯಿಂದ? ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕ್ರಿಸ್ತನೊಂದಿಗೆ ಯಾವ ರೀತಿ ಸತ್ತಿದ್ದೋ? ಈ ಲೋಕದ ಆಸೆಗಳಲ್ಲಿ ನಾವು ಸತ್ತು ಹೋಗಿದ್ದೋ. ಹಲ್ಲೆಲೂಯಾ. ಸತ್ಯ ಏನು ಅಂತ ನಮಗೆ ಗೊತ್ತಿಲ್ಲದೆ ಜೀವಿಸ್ತಿದ್ದೋ. ಒಂದು ಪಾಪದಲ್ಲಿ, ಒಂದು ರೋಗದಲ್ಲಿ, ಒಂದು ವ್ಯಾಧಿಯಲ್ಲಿ, ಸ್ವಭಾವದಲ್ಲಿ ನಾವು ಪಾಪದಲ್ಲಿ ಬಿದ್ದಿರುವಾಗ ಒಂದು ಸತ್ತವರ ರೀತಿಯಲ್ಲಿ ನಾವು ಜೀವಿಸುತ್ತಿದ್ದೋ. ನಂಬ್ತೀರಾ? ಹಲ್ಲೆಲೂಯಾ. ಇವತ್ತು ನನಗಾಗಿ ನಿನಗಾಗಿ ಆತನು ರಕ್ತ ಸುರಿಸಿದ್ದಾನೆ. ನನಗಾಗಿ ನಿನಗಾಗಿ ಶಿಲುಬೆಯಲ್ಲಿ ಯಜ್ಞವಾಗಿದ್ದಾನೆ. ನನಗಾಗಿ ನಿನಗಾಗಿ ಆತನು ಎಬ್ಬಿಸಲ್ಪಟ್ಟ ದಿನವಾಗಿದೆ. ಹಲ್ಲೆಲೂಯಾ. ಈ ಲೋಕದ ಜನರು ಇವತ್ತೊಂದು ದಿನ ನೆನೆಸೋದಲ್ಲ, ಆದ್ರೆ ನಾವು ಪ್ರತಿ ದಿನ ಆತನು ನನಗಾಗಿ ಪುನರುದ್ಧಾರಗೊಂಡಿದ್ದಾನೆ, ನನಗಾಗಿ ಇಂದು ಜೀವಿಸಿದ್ದಾನೆ, ನನಗಾಗಿ ನನ್ನ ಸಂಗಡ ಇದ್ದು ಬಲಪಡಿಸುತ್ತಾನೆ. ಈ ಲೋಕದಲ್ಲಿ ಒಡ ಹುಟ್ಟಿದವರು, ಬಂಧು ಮಿತ್ರರು, ನನ್ನ ಸಹೋದರರು, ನನ್ನ ಸ್ನೇಹಿತರು ಅಷ್ಟೇ ಆಯ್ತು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ತಾಯಿ ನನ್ನ ನೋಡದೇ ಇರ್ಬೋದು, ಇಂದು ಎಂದೆಂದು ಜೀವಿಸುವ ಆತನು ನನ್ನ ಸಂಗಡ ಇದ್ದಾನೆ. ಆತನೇ ಪುನರುತ್ಥಾನಗೊಂಡವನು. ಇವತ್ತಿಗೂ ಜೀವಿಸುವನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನಾವು ಯಾವುದಾದ್ರೂ ವಿಷಯದಲ್ಲಿ ನಾವು ಪ್ರೇರೇಪಣೆ ಬರುವುದಾದ್ರೆ ಇನ್ನು ಪಾಪದಲ್ಲೇ ಇದ್ದೇವೆ ಅಂತ. ಅದೇ ಒಂದು ಕೊರತೆ. ಅಧ್ಯಾಯ ಹೌದಣ್ಣ, 15ನೇ ಅಧ್ಯಾಯ 17ನೇ ವಾಕ್ಯ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ
ನಂಬಿಕೆಯು ನಿಷ್ಪ್ರಯೋಜನವಾಗಿದೆ. ಇನ್ನು ನೀವು ನಿಮ್ಮ ಪಾಪಗಳಿಯೇ ಇದ್ದೀರಿ. ಅಲ್ಲೆಲುಯ್ಯ. ಅವೆಲ್ಲ ಹೇಳಿದ ಯಾವುದಾದ್ರೂ ಸ್ವಭಾವ, ಅಲ್ಲೆಲುಯ್ಯ, ಕ್ಷಮಿಸದೇ ಇರುವಂತ ಸ್ವಭಾವ, ದೇವರು ಕೋಪ ಬರಿಸುವಂತ ಸ್ವಭಾವ, ಅಲ್ಲೆಲುಯ್ಯ, ಯೇಸು ಕ್ರಿಸ್ತನನ್ನು ಯೋಹಾನನ 1 ಯೋಹಾನ ಪತ್ರಿಕೆ ಓದಿದ್ರೆ ಯೇಸು ಕ್ರಿಸ್ತನನ್ನು ಬೆಳಕಿಗೆ ಹೋಲಿಸಿದ್ದಾನೆ. ಅಲ್ಲೆಲುಯ್ಯ, ದೇವರು ಯಾರಾಗಿದ್ದಾನೆ? ಬೆಳಕು ಆಗಿದ್ದಾನೆ. ಇವತ್ತು ಕತ್ತಲೆಯ ಸ್ವಭಾವ ನಮ್ಮಲ್ಲಿರುವುದಾದ್ರೆ, ಕತ್ತಲೆಯ ಕಾರ್ಯಗಳು ನನ್ನಲ್ಲಿರುವುದಾದ್ರೆ ಅದನ್ನು ತೆಗೆದುಹಾಕೋಣ. ಅಲ್ಲೆಲುಯ್ಯ. ಯಾಕಂದ್ರೆ ಕತ್ತಲೆಯಲ್ಲಿ ಜೀವಿಸುವುದಕ್ಕೆ ನನ್ನ ದೇವರು ಇಷ್ಟಪಡೋದಿಲ್ಲ. ಆಮೆನ್. ಸ್ತೋತ್ರಂ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲುಯ್ಯ. 1 ಯೋಹಾನ ಪತ್ರಿಕೆ ನೋಡುವುದಾದ್ರೆ ಯಾರು ಓದಬೇಕಿಲ್ಲ, ಯೇಸು ಕ್ರಿಸ್ತನನ್ನು ಅವನು ಬೆಳಕಾಗಿ ತೋರಿಸಿದ್ದಾನೆ. ಇವತ್ತು ಬೆಳಕು ನಮ್ಮ ಜೀವಿತದಲ್ಲಿ ಇರುವುದಾದರೆ ಕತ್ತಲೆ ಕಾರ್ಯ ತಗೊಳ್ಪಡುತ್ತದೆ. ಅಲ್ಲೆಲುಯ್ಯ. 1 ನಿಮಿಷ ನೀರು ಕೊಡ್ತಾ ಹೋಗ್ತೀನಿ, ವಿಡಿಯೋ ಮಾಡ್ಕೊಂಡು. ಆಮೆನ್. ಸ್ತೋತ್ರಂ. ಅಲ್ಲೆಲುಯ್ಯ. ಅಲ್ಲೆಲುಯ್ಯ. ಯೇಸು ಕ್ರಿಸ್ತನನ್ನು ಬೆಳಕಾಗಿ ತೋರಿಸಿದ್ದಾನೆ. ಒಂದು ಬೆಳಕು ಅಂತ ಬರುವುದೇ ಆದರೆ ಯಾವುದಾದ್ರೂ ಒಂದು ಕತ್ತಲೆ ಸ್ವಭಾವ, ಕತ್ತಲೆ ಕಾರ್ಯ ನಮ್ಮ ಜೀವಿತದಲ್ಲಿ ಇರುವುದಾದ್ರೆ ಅದನ್ನು ತೆಗೆದು ಹಾಕೋಣ. ಯಾಕಂದ್ರೆ ಯಾವನು ಲೋಕದ ಆಸೆ ಪಾಸೆಗಳಲ್ಲಿ ಮನಸ್ಸಿಡ್ತಾನೋ, ಯಾವನು ಲೋಕದ ಚಿಂತೆಗಳಲ್ಲಿ, ಲೋಕದ ವೈಭವಗಳಲ್ಲಿ ಮನಸ್ಸಿಡ್ತಾನೋ, ದೇವರಲ್ಲಿ ಅವನಿಗೆ ಮನಸ್ಸಿಲ್ಲ. ಎಷ್ಟು ಜನ ನಂಬ್ತೀರಾ? ಅದೇ ಒಂದು ಯೋಹಾನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲೆಲುಯ್ಯ. ಇವತ್ತು ಲೋಕದ ಆಸೆ ಪಾಸೆ, ಲೋಕದ ಅದೊಂದು ವಾಕ್ಯ ನಾವು ನೋಡೋಣ. 1 ಯೋಹಾನನ ಪತ್ರಿಕೆ 2:15ನೇ ಅಧ್ಯಾಯ, 15ನೇ ವಾಕ್ಯ. 2ನೇ ಅಧ್ಯಾಯ 15-16ನೇ ವಾಕ್ಯ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಹಲ್ಲೆಲೂಯಾ. ದೇವರ ಮಗುವೆ, ಯಾವುದಾದ್ರೂ ಲೋಕದ ಸ್ವಭಾವ ನಮ್ಮಲ್ಲಿದೆಯಾ? ನಮ್ಮನ್ನು ನಾವು ಇದನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ಅಲ್ಲೆಲುಯ್ಯ. ಲೋಕದ ಸ್ವಭಾವ, ಲೋಕವನ್ನಾಗಲಿ ಲೋಕದಲ್ಲಿರುವ ಕಾರ್ಯಗಳನ್ನಾಗಿ ನಾವು ಮನಸ್ಸಿಟ್ಟಿರುವುದೇ ಆದರೆ ದೇವರ ದೃಷ್ಟಿ ನಾವು ದೂರ ನಿಂತಿದ್ದೇವೆ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲುಯ್ಯ. ಇವತ್ತು ಲೋಕವನ್ನಾಗಲಿ ಲೋಕದ ಆಸೆ ಪಾಸೆಗಳಲ್ಲಿ ನಾವು ಬಿದ್ದಿರುವುದೇ ಆದ್ರೆ ಹೊರಗಡೆ ಬರೋಣ. ಯಾಕಂದ್ರೆ ಇಂದು ನನಗೋಸ್ಕರ ಆತನು ಜೀವಿಸುವವನಾಗಿದ್ದಾನೆ. ಇಂದು ಎಂದೆಂದಿಗೂ ನನ್ನ ಸಂಗಡ ಇರುವವನಾಗಿದ್ದಾನೆ. ನನಗಾಗಿ ಆತನು ಪುನರುತ್ಥಾನಗೊಂಡವನಾಗಿದ್ದಾನೆ. ಒಂದು ದಿನ ಮಾತ್ರ ಸೋರಾಗಿರಬಾರ್ದು. ಪ್ರತಿ ಜೀವನ ನಿನ್ನ ಉಸಿರು ಇರೋವರೆಗೂ ನನಗೋಸ್ಕರ ಆತನು ಪುನರುತ್ಥಾನಗೊಂಡಿದ್ದಾನೆ. ಆಮೆನ್. ಅಲ್ಲೆಲುಯ್ಯ. ಎಷ್ಟೋ ಜನ ಒಂದು ದಿನ ನೆನೆಸಿ ಇವತ್ತೊಂದು ದಿನ ಬಂದು ಏನ್ ಮಾಡ್ತಾರೆ? ಸಭೆಯಲ್ಲಿ ಬಂದು ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡಿದ್ದಾನೆ ನನಗೋಸ್ಕರ ಅಂತೇಳಿ ಇಷ್ಟ ಪ್ರಕಾರ ಆರಾಧನೆ ಮಾಡಿ ಸಂತೋಷಿಸಿರ್ತಾರೆ. ನಾಳೆ ಅದೇ ರಾಗ, ಅದೇ ಹಾಡು, ನಾಳೆ ಮಾಡೋ ಕೆಲಸನೇ ಮಾಡೋದು. ಆದ್ರೆ ನಾನು ಅದೇ ಹೇಳ್ತಾ ಇರೋದು, ಒಂದು ದಿನ ಮಾತ್ರ ನಾವು ನೆನೆಸುವವರಾಗಿರಬಾರ್ದು. ಪ್ರತಿದಿನ ಕರ್ತನಾದ ಯೇಸು ಕ್ರಿಸ್ತ ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತ ನನಗೋಸ್ಕರ ಪರಲೋಕದಿಂದ ಕರೆದಾತನಾಗಿದ್ದಾನೆ. ನನಗೋಸ್ಕರ ಪರಲೋಕದ ಸ್ಥಾನವನ್ನು ಸಿದ್ಧ ಮಾಡಿದ್ದಾನೆ. ನನಗೋಸ್ಕರ ಆತನ ಸತ್ತು ಎದ್ದು ಬಂದಾತನಾಗಿದ್ದಾನೆ. ಅಲ್ಲೆಲುಯ್ಯ. ನಾನು ಹೊರಟು ಹೋಗಿ ನನ್ನ ತಂದೆಯ ಸ್ಥಳದಲ್ಲಿ ನಿಮಗೋಸ್ಕರ ಬಿಡಾರಗಳನ್ನು ಸಿದ್ಧ ಮಾಡಿದ್ದೇನೆ. ಅಲ್ಲೆಲುಯ್ಯ. ಕರ್ತನ ಬರೋಣದ ನಾನು ಎದ್ದು ಪಡಬೇಕು ಅಂದ್ರೆ ನಾನು ಪ್ರತಿದಿನ ಆತನ ಮಾಡಿದ ಉಪಕಾರಣ ನೆನೆಸೋನಾಗಿರ್ಬೇಕು. ಯಾವುದಾದ್ರೂ ಲೋಕದ ಆಸೆಗಳು, ಲೋಕದ ಪಾಪಗಳು, ಲೋಕದ ವೈಭವಗಳು ನನ್ನಲ್ಲಿರುವುದೇ ಆದ್ರೆ ಅವನು ಯಾರಾಗಿದ್ದಾನೆ? ದೇವರಿಂದ ದೂರ ಇರುವವನಾಗಿದ್ದಾನೆ. ಅಲ್ಲೆಲುಯ್ಯ. ಇವತ್ತು ಯಾವುದಾದ್ರೂ ಸ್ವಭಾವ ಇದ್ರೆ ಅದನ್ನ ತೆಗೆದುಹಾಕೋಣ. ಅಲ್ಲೆಲುಯ್ಯ. ದೇವರು ನೀನು ಯಾವುದು ಸ್ವಭಾವ ಪಾಪಿಯಾಗಿ ಸತ್ತೋಗಿರ್ಬೋದು, ನಿನ್ನ ಸರಪಣಿಯಾಗಿ ಕಟ್ಟಾಕಿರ್ಬೋದು, ಸಮಾಧಿ ಬಳಿಯಲ್ಲಿ ಚೈನ್ ಹಾಕಿ ಸರಪಣಿ ಹಾಕಿ ಕಟ್ಟಾಕಿದ್ದಾರೆ. ಆದ್ರೆ ಯೇಸು ಸ್ವಾಮಿ ಹೋಗುವಾಗ ಎಷ್ಟೋ ದಿನಗಳಿಂದ, ಎಷ್ಟೋ ವರ್ಷಗಳಿಂದ ಸಮಾಧಿಯ ಸ್ಥಳದಲ್ಲಿ ಅವನ ಚೈನ್ ಹಾಕಿ ಕಟ್ಟಾಕಿರುವಾಗ ಹೋಗುವಾಗ ಅವನು ಎದ್ದು ನಿಂತಿದ್ದಾನೆ. ನನ್ನ ದೇವರು ಹೋಗುವಾಗ ನಿನ್ನ ಅಕ್ಕಪಕ್ಕ ಎಷ್ಟೇ ಸಮಾಧಿಗಳಿರ್ಬೋದು, ನಿನ್ನ ಅಕ್ಕಪಕ್ಕ ಎಷ್ಟೇ ಜನ ಸತ್ತೋಗಿರ್ಬೋದು, ಆದ್ರೆ ಬರುವುದು ನಿನ್ನ ಬಳಿ ಮಾತ್ರ. ಎಷ್ಟು ಜನ ನಂಬ್ತೀರಾ? ನನ್ನ
ಕರ್ತನಿಗಾಗಿ ಬರ್ತಾ ಇದ್ದೇನೆ. ಆಮೆನ್. ಇವತ್ತು ನಾನು ಜೀವಿಸುವುದಾದರೆ ಕರ್ತನಿಗಾಗಿ. Yes. ಹಲ್ಲೆಲೂಯಾ. ಪೌಲನು ಹೇಳ್ತಾನೆ ಎಫೆಸ ಪತ್ರಿಕೆಯಲ್ಲಿ, ನಾನು ಇಂದು ಜೀವಿಸುವುದಾದರೆ ನನ್ನ ಕರ್ತನಿಗಾಗಿಯೇ ಜೀವಿಸುವೆನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಕೊಡ್ತಾರೆ, ನಿನ್ನ ಒಂದು ಕನಿಕತ್ವವನ್ನು ಕ್ರಿಸ್ತನಿಗೆ ಮಾತ್ರ ಮೀಸಲಾಗಿರಬೇಕು. ಇವತ್ತು ನಮ್ಮ ಜೀವಿತವು ಯಾರಿಗಾಗಿ ಮೀಸಲಿಟ್ಟಿದ್ದೇವೆ? ನಮ್ಮ ಜೀವಿತವನ್ನು ಯಾರಿಗಾಗಿ ನಾವು ಸಮರ್ಪಿಸಿಟ್ಟಿದ್ದೇವೆ? ಲೋಕದ ಆಸೆ ಪಾಸಗಳಿಗೋ, ಲೋಕದ ಆಸೆಗಳಿಗೋ, ಲೋಕದ ವೈಭವಗಳಿಗೋ ಯಾವ ವಿಷಯದಲ್ಲಿ ನಾವು ನಿಂತಿದ್ದೇವೆ? ಹಲ್ಲೆಲೂಯಾ. ಯೋಹಾನ ಪತ್ರಿಕೆ ಮತ್ತೊಂದು ಬಾರಿ ಓದಿ ಬ್ರದರ್. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಲೋಕವು ಕೊಡೋದು ಮನೆ ತನಕ, ಆದ್ರೆ ದೇವ್ರು ಕೊಡೋದು ಕೊನೆ ತನಕ. ಆಮೆನ್. ಸ್ತೋತ್ರ. ಜನ ನಂಬ್ತೀರಾ? ಆಮೆನ್. ಹಲ್ಲೆಲೂಯಾ. ಎಷ್ಟೇ ಲಕ್ಷ ಕೊಟ್ಟು ನಾವು ಕಾರ್ ತಗೊಬೋದು, ಎಷ್ಟೇ ಲಕ್ಷ ಕೊಟ್ಟು ಬಿಲ್ಡಿಂಗ್ ಕಟ್ಬೋದು, ಅದು ಶಾಶ್ವತ ಬರೋದಿಲ್ಲ. ಹಲ್ಲೆಲೂಯಾ. ದೇವರ ಆತ್ಮ ನಿನ್ನಲ್ಲಿ ಕೊಟ್ಟಿರುವಾಗ ಈ ಆತ್ಮ ಪರಲೋಕನಿ ನನ್ನ ಕೊಂಡೊಯ್ಯುತ್ತದೆ. ನಾನು ಮಾಡಿದ್ದೇನೆ, ನನ್ನ ಮಕ್ಕಳು ಮಾಡುವರು. ಯಾಕಂದ್ರೆ ಯಾವ ಆತ್ಮದಿಂದ ನಾನು ಎದ್ದರೋ ಅದೇ ಆತ್ಮ ನನ್ನ ಮಕ್ಕಳು ಎದ್ದುವರು. ಆಮೆನ್. ಸ್ತೋತ್ರ. ಹಲ್ಲೆಲೂಯಾ. ಆತ್ಮಕ್ಕೆ ಮರಣ ಇಲ್ಲ, ಆತ್ಮಕ್ಕೆ ಸಾವಿಲ್ಲ. ನಿನ್ನಲ್ಲಿರುವಂತ ಆತ್ಮ ದೇವರ ಆತ್ಮವಾಗಿದೆ. ಹಲ್ಲೆಲೂಯಾ. ಮಣ್ಣಿಗೆ ಮಣ್ಣು, ಬೂದಿಗೆ ಬೂದಿ. ಹಲ್ಲೆಲೂಯಾ. ಎಷ್ಟು ಜನ ನಂತರ ಕಳೆದ ಬಾರಿ ಹೇಳಿದ್ದೆ, ಈ ಒಂದು ಶರೀರ ಈ ಮಣ್ಣಿಂದ ಹೊಡೆದು ಮಣ್ಣಿಗೆ ಹೋಗುತ್ತೆ. ಹಲ್ಲೆಲೂಯಾ. ಸ್ತೋತ್ರ. ಸ್ತೋತ್ರ. ನಿನ್ನಲ್ಲಿ ಇರುವಂತ ಆತ್ಮ ದೇವರ ದೃಷ್ಟಿಯಲ್ಲಿ ಮಹತ್ವ ಉಳ್ಳದ್ದು. ಹಲ್ಲೆಲೂಯಾ. ಆ ಆತ್ಮಕ್ಕಾಗಿ ನನ್ನ ದೇವರು ನಿನ್ನನ್ನು ಕರೆದಿದ್ದಾನೆ. ಆ ಆತ್ಮಕ್ಕೊಂದು ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ. ಆ ಆತ್ಮ ಪರಲೋಕದ ಆತ್ಮವಾಗಿದೆ. ಈ ಲೋಕದಲ್ಲಿ ನಶಿಸುವ ಸ್ವಭಾವಗಳು, ಲೋಕವನ್ನಾಗಲಿ ಲೋಕದಲ್ಲಿರುವಂತವುಗಳಾಗಲಿ ಯಾವುದನ್ನು ಪ್ರೀತಿಸಬೇಡಿರಿ. ಆಮೆನ್. ಯಾಕಂದ್ರೆ ನಿನಗಾಗಿ ನನ್ನ ದೇವರು ನಿನ್ನನ್ನು ಪ್ರೀತಿಸಿ ನಿನ್ನ ಪಾಪಗಳಿಗೋಸ್ಕರ, ನಿನ್ನ ಶಾಪಗಳಿಗೋಸ್ಕರ, ನಿನ್ನ ರೋಗಗಳಿಗೋಸ್ಕರ, ನಿನ್ನನ್ನು ನರಕದಿಂದ ತಪ್ಪಿಸುವುದಕ್ಕೋಸ್ಕರ ಆತನು ಶಿಲುಬೆಯಲ್ಲಿ ಯಜ್ಞವಾಗಿದ್ದಾನೆ. ಆಮೆನ್. ಸ್ತೋತ್ರ. ಆತನು ಯಜ್ಞವಾದ ದೇವರು ನಿನಗೋಸ್ಕರ ಮತ್ತೆ ಪುನರುತ್ಥಾನಾಗಿದ್ದಾನೆ. ಅದೇ ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ನೆರವೇರಿಸಿದ್ದಾನೆ. ಹಲ್ಲೆಲೂಯಾ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ವಾಗ್ದಾನ ಮಾಡಿ ಸುಮ್ಮನೆ ಬಿರೋ ದೇವರ ಬಾಯಿಂದ ಬಂದಂತ ಮಾತುಗಳು ಆತನ ಇಷ್ಟ ಆತನು ನೆರವೇರಿಸದೆ ಯಾವುದೇ ಕಾರಣಕ್ಕೂ ಹಿಂತಿರುಗಿ ಹೋಗೋದಿಲ್ಲ. ಆಮೆನ್. ಎಷ್ಟು ಜನ ನಂಬ್ತೀರಾ? ಇವತ್ತು ದೇವರು ನಮ್ಮ ಕುಟುಂಬದ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಸಭೆಯ ಮೇಲೆ ವಾಗ್ದಾನ ಮಾಡಿದ್ದಾರೆ, ಅದು ನೆರವೇರುತ್ತೆ. ಆಮೆನ್. ನಂಬಿದವರ ಜೀವಿತದಲ್ಲಿ ದೇವರ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಒಂದು ಸ್ಥಳದಲ್ಲಿ ಹೋದ್ರೆ ಶಿಷ್ಯರಿಗೆ ಅಲ್ಪ ವಿಶ್ವಾಸಿಗಳೇ, ನಾನು ಇನ್ನೂ ಎಷ್ಟರವರೆಗೂ ನಿಮ್ಮ ಸಂಗಡ ಇರಲಿ. ಯಾಕಾಗಿ ನಂಬಿಕೆ ಬಿದ್ದೋಗಿತ್ತು. ಆಮೆನ್. ಯೇಸುವಿನ ನಾಮದಲ್ಲಿ ನನ್ನ ಮಗನ್ ಹುಷಾರಿಲ್ಲ, ನಿನ್ನ ಶಿಷ್ಯ ಹತ್ರ ಹೋದೆ, ಅವ್ರು ಏನು ಕಾರ್ಯ ಆಗಿಲ್ಲ, ಮತ್ತೆ ನಾನು ನಿನ್ನ ಹತ್ರ ಕರ್ಕೊಂಬಂದೆ. ಹಲ್ಲೆಲೂಯಾ. ಒಂದು ಮಾತು ಹೇಳ್ತಾರೆ, ಅಲ್ಪ ವಿಶ್ವಾಸಿಗಳೇ. ಇವತ್ತು ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಅಲ್ಪ ವಿಶ್ವಾಸಿಯ ಸ್ವಭಾವ ಇರುವುದಾದ್ರೆ ತೆಗೆದುಹಾಕೋಣ. ನಾನು ಅವಾಗಲೇ ಅದೇ ಹೇಳಿದೆ, ಒಂದು ಲೋಕದ ಆಸೆಗಳು, ದ್ವೇಷ, ಅಸೂಯೆ, ಪಾಪ, ಹೊಟ್ಟೆ ಕಿಚ್ಚು, ಮೇನು ಸ್ವಾರ್ಥ. ಆಮೆನ್. ಯೇಸುವಿನ ನಾಮದಲ್ಲಿ ಅಂದ್ರೆ ಒಂದು ಹಲ್ಲೆಲೂಯಾ. ಹಲ್ಲೆಲೂಯಾ. ಮೇಲೊಂದು ಸ್ವಾರ್ಥ ಬಂದ್ಬಿಟ್ರೆ ಅವ್ರು ಚೆನ್ನಾಗಿದ್ರು, ಒಳ್ಳೆ ಬಟ್ಟೆ ಹಾಕೊಂಡ್ರು, ಸಭೆಗೆ ಬಂದ್ರು, ಒಬ್ಬರು ಉರಿತಾ ಆಡ್ತಿರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂತ ಸ್ವಭಾವ ಯಾರಲ್ಲಿದ್ಯಾ? ಆಮೆನ್. ಸ್ತೋತ್ರ. ಇದಕ್ಕೆ ಡೌಟು. ಹಲ್ಲೆಲೂಯಾ. ಅಂತ ಸ್ವಭಾವ ಇರುವುದಾದ್ರೆ ಇವತ್ತು ತೆಗೆದುಹಾಕೋಣ. ಆಮೆನ್. ಸ್ತೋತ್ರ. ಯಾಕಂದ್ರೆ ನಮ್ಮನ್ನು ಪಾಪದಲ್ಲಿರುವುದಕ್ಕಾಗಿ ಆತನ ಕರೆದಿಲ್ಲ. ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಪಾಪದಿಂದ ವಿಮುಖನ ಮಾಡಿದ್ದಾನೆ. ಹಲ್ಲೆಲೂಯಾ. ಒಂದು ಗೋಧಿ ಕಾಳು ನೆಲಕ್ಕೆ ಬಿದ್ದು ಸತ್ತರೆ ಮಾತ್ರ ಅದು ಬೆಳೆ ಕೊಡೋದು, ಫಲ ಕೊಡೋದು. ಹಲ್ಲೆಲೂಯಾ. ಇವತ್ತು ನಾವು ಒಂದು ಪಾಪದಿಂದ ನಮ್ಮ ಜೀವಿತ ಪಾಪ ಸಾಯ್ಬೇಕು. ನಮ್ಮ ಜೀವಿತದಿಂದ ಪಾಪ ಸತ್ತರೆ ಮಾತ್ರ ದೇವರು ನಾವು ಪ್ರಯೋಜನ ಆಗೋದು. ಹಲ್ಲೆಲೂಯಾ. ಕ್ರಿಸ್ತನು ಸತ್ತು ಎದ್ದಿದ್ದಾನೆ ಅಂದ್ರೆ ಪಾಪದ ಸ್ವಭಾವ ನಮ್ಮಲ್ಲಿ ಇದನ್ನ ಸಾಯ್ಬೇಕು. ನಾವು ದೇವರ ಸ್ವಭಾವಗಳು, ಎಲ್ಲಾದ್ರೂ ಬೇರೆವಾದ ಆಲೋಚನೆಗಳು, ಎಲ್ಲಾದ್ರೂ ದೇವ್ರ ಇಷ್ಟವಿಲ್ಲದ ಸ್ವಭಾವ ನಮ್ಮಲ್ಲಿ ಇರುವುದೇ ಆದ್ರೆ ಅದು ಸಾಯಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಗೋಧಿ ಕಾಳು ಯಾವ ರೀತಿ ಭೂಮಿಗೆ, ಅದನ್ನ ವಾಕ್ಯ ಓದೋಣ. ಯೋಹಾನನ
ಯೋಹಾನ ಸುವಾರ್ತೆ 12:24 ಓದೋಣ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೆಯಾಗಿ ಉಳಿಯುವುದು. ಯಾವ ರೀತಿ ಒಂದೇಯಾಗಿ ಉಳಿತದೆ. ಇವತ್ತು ಒಂದು ಗೋಧಿ ಕಾಳು ಅದು ಸಾಲಿಲ್ಲ ಅಂದ್ರೆ ಅದು ಹಂಗೆ ಒಣಗೋಗೋ ಒಂದೇ ಆಗಿರುತ್ತೆ. ಆದ್ರೆ ಸತ್ರೆ ಎಷ್ಟು ಒಂದ ಎರಡ ಬಹಳ ಫಲ ಆಮೆನ್ ಸ್ತೋತ್ರ. ಅಲ್ಲೆಲ್ಲಿಯಾ ಒಂದು ರಾಗಿ ಕಾಳು ಹಾಕ್ಬಿಟ್ಟು ಅದು ಹಂಗೆ ಇರ್ತದ, ಹಂಗೆ ಇದ್ದಾಗೇನೋ ಫಲ ಕೊಟ್ಟು ಬಿಸಾಕ್ಬಿಟ್ರೆ ಫಲ ಕೊಡಲ್ಲ. ಅದೇ ರಾಗಿ ಕಾಳು ಹಾಕಿದ್ರೆ ಎಷ್ಟೋ ರಾಗಿ ಕಾಳು ಗಿಡ ಆಮೆನ್ ಸ್ತೋತ್ರ. ಆ ಗಿಡದಲ್ಲಿ ಎಷ್ಟೋ ರಾಗಿ ಕಾಳು ಫಲ ಕೊಡ್ತದೆ. ಅಲ್ಲೆಲ್ಲಿಯಾ ಇವತ್ತು ನಾವು ದೇವರಿಗೆ ಫಲ ಕೊಡೋರಾಗಿರಬೇಕು. ಅಲ್ಲೆಲ್ಲಿಯಾ ಕರ್ತನ ಮೇಲೆ ನಮ್ಮ ಮುಂದೆ ಇರುವಾಗ ನಾವು ಏನೇ ನಮ್ಮ ಜೀವಿತದಲ್ಲಿ ಬೇಡವಾದ ಸ್ವಭಾವಗಳು, ಬೇಡವಾದ ಕಾರ್ಯಗಳು ಏನೇ ಇರುವುದಾದ್ರೆ ಅದನ್ನ ತೆಗೆದುಹಾಕೋಣ. ದೇವರೇ, ಹೌದು ರಾಜ, ನೀನು ನನಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ರಕ್ತ ಸುರಿಸಿದ್ಯಾ, ನನಗೋಸ್ಕರ ಪುನರುತ್ಥಾನ ಆಗಿದ್ಯಾ. ಆದ್ರೆ ನಾನು ಇವತ್ತು ಮಾತ್ರ ಅಲ್ಲ, ನನ್ನ ಉಸಿರು ಇರೋವರೆಗೂ ದೇವರೇ ನಿನ್ನ ಪುನರುತ್ಥಾನವನ್ನು ನಾನು ಪ್ರತಿದಿನ ಧ್ಯಾನಿಸುತ್ತೇನೆ ರಾಜ. ದೇವರೇ, ನೀನು ಮಾಡಿದ ಉಪಕಾರ ಮರೆಯೋದಿಲ್ಲ ರಾಜ. ಈ ರೀತಿ ನಾವು ಧ್ಯಾನಿಸೋರಾಗಬೇಕು, ಈ ರೀತಿ ನಾವು ನೆನೆಸುವುದೇ ಆದರೆ ದೇವರ ಪುನರುತ್ಥಾನ ಜೀವಿತದಲ್ಲಿ ನೀನು ಸಹ ಎದ್ದೇಳಬೇಕು. ಹಲ್ಲೆಲೂಯಾ. ಇವತ್ತು ನಾವು ಒಂದು ತೀರ್ಮಾನ ಮಾಡಬೇಕು. ದೇವರೇ, ಒಂದು ಜ್ಞಾನೋಕ್ತ ಭಕ್ತನ ಹೇಳ್ತಾನೆ, ದೇವರೇ, ನಾನು ನಿನ್ನ ಬೆಳೆಯಲ್ಲಿ 2 ವರವನ್ನು ನಾನು ಕೇಳುತ್ತೇನೆ. ಅಲ್ಲಲ್ಲಿ ಅದೊಂದು ನಾವು ವಾಕ್ಯ ಓದೋಣ. ಜ್ಞಾನೋಕ್ತಗಳು 37:8 ವಾಕ್ಯ ಓದೋಣ. ನಿನ್ನಿಂದ ನಾನು 2 ವರಗಳನ್ನು ಬೇಡಿಕೊಂಡಿದ್ದೇನೆ, ಅನುಗ್ರಹಿಸಿದರೆ ಬೇಡ. ನಾನು ಸಾಯುವುದರೊಳಗಾಗಿ ಅವುಗಳನ್ನು ಕೈಗೂಡಿಸು. ನನ್ನಿಂದ ಒಂದು ಕಪಟವನ್ನು, ಯಾವುದಂತ? ನನ್ನಿಂದ ಕಪಟ, ಸುಳ್ಳು ಮಾತು, ಇವೆರಡು ಕಾರ್ಯ. ದೇವರ ಮಗುವೆ, ನಾನು ಅವಾಗ್ಲಿಂದ ಹೇಳ್ತಾ ಇದ್ದೇನೆ, ನಮ್ಮ ಜೀವಿತದಲ್ಲಿ ಒಂದು ಸಾಕು ಸಿಸ್ಟರ್, ನಮ್ಮ ಜೀವಿತದಲ್ಲಿ 2 ವರ ನಾವು ಬೇಡುವರಾಗಿರ್ಬೇಕು. ದೇವರೇ, ನನ್ನಿಂದ ಕಪಟ, ಸೆಕೆಂಡು ಸುಳ್ಳು ಮಾತು. ಇವತ್ತು ಕಪಟ ಇರುವುದೇ ಆದ್ರೆ ದೇವರಿಂದ ಕಾರ್ಯ ಏನು ಹೊಂದಿಕೊಳ್ಳೋದಿಲ್ಲ. ಎಷ್ಟೋ ಜನ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಪ್ರತಿ ವಾರ ಶುಕ್ರವಾರ ಶನಿವಾರ ಉಪವಾಸ ಪ್ರಾರ್ಥನೆ ಎಲ್ಲ ಟೈಮ್ ಮಾಡ್ತಾರೆ, ಬಿಡುಗಡೆ ಇಲ್ಲ. ಬಂದಿ ಫಸ್ಟೇ ನಮ್ಗೇನು ಆಗ್ತಾ ಇಲ್ಲ, ಸರಿ ಹೋಗ್ತಾ ಇಲ್ಲ, ಹಾಸ್ಪಿಟಲ್ ಹೋಗ್ತಿದೀವಿ, ಅಲ್ಲಿ ಹೋಗ್ತಿದೀವಿ, ಏನು ಬಿಡುಗಡೆ ಇಲ್ಲ. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಆ ಚರ್ಚ್ಗೆ ಹೋದ್ರೆ ಬಿಡುಗಡೆ ಆಗುತ್ತೆ, ಈ ಚರ್ಚ್ಗೆ ಹೋದ್ರೆ ಬಿಡುಗಡೆ ಆಗುತ್ತೆ. ಆ ಚರ್ಚ್ ದೊಡ್ಡ ಚರ್ಚು, ಈ ಚರ್ಚ್ ಚಿಕ್ಕ ಚರ್ಚು. ಅಲ್ಲಲ್ಲಿಯಾ ಸಭೆ ನೋಡಿ ಹೋಗೋದಲ್ಲ, ಸಭೆಯಲ್ಲಿ ಕ್ರಿಸ್ತನ್ ಇದ್ದಾನೋ. ಅಲ್ಲಲ್ಲಿಯಾ ಆ ಜೀವನ ವಾಕ್ಯ ನಿನ್ನ ಒಳಗೆ ಇದ್ರೆ ಮಾತ್ರ ಅದು ಬಿಡುಗಡೆ. ನೀವು ನನ್ನಲ್ಲಿ, ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದ್ರೂ ಬೇಡಿಕೊಳ್ಳಿ, ಅದು ನಿಮಗೆ ದೊರೆಯುವುದು. ಇವತ್ತು ದೇವರ ವಾಕ್ಯ ನಿನ್ನಲ್ಲಿರುವುದೇ ಆದ್ರೆ 100% ಬಿಡುಗಡೆ ಉಂಟು. ಅಲ್ಲೆಲ್ಲಿಯಾ ಇವತ್ತು ನಮ್ಮ ಜೀವಿತದಲ್ಲಿ ಬಿಡುಗಡೆ ಇಲ್ಲ ಅಂದ್ರೆ ಎಲ್ಲೋ ವಾಕ್ಯ ಬಿದ್ದು ಹೋಗ್ತಾ ಇದೆ, ವಾಕ್ಯ ಸೋರೋಗ್ತಾ ಇದೆ. ಅಲ್ಲೆಲ್ಲಿಯಾ ಪ್ರಿಯ ದೇವರ ಮಗುವೆ, ಮಡಕೆ ಹೊರಟೋಗ್ಬಿಟ್ರೆ ಮತ್ತೆ ಜೋಡ್ಸಕ್ಕಾಗೋದಿಲ್ಲ. ಇರುವ ಸಮಯದಲ್ಲಿ ಮಡಕೆನ ಬಲವಾಗಿ ಸ್ಥಿರಪಡಿಸಿಕೊಳ್ಳ್ರಿ. ಅಲ್ಲೆಲ್ಲಿಯಾ ಕುಂಬಾರನ ಮಡಕೆ ಮಾಡುವಾಗ ಒಂದು ಸಲ ಬಿದ್ದೋದ್ರೆ ಹೋಯ್ತು. ಅದೇ ಆತ್ಮಿಕ ಜೀವಿತವಾಗಿದೆ. ಇವತ್ತು ನಮ್ಮ ಆತ್ಮಿಕ ಜೀವಿತ ಬಿದ್ದೋಕೆ ಅನುಮತಿ ಕೊಡ್ಬೇಡ್ರಿ. ಒಂದು ಸಲ ಬಿದ್ದು ಹೋಗ್ಬಿಟ್ರೆ ಮತ್ತೆ ಮೇಲೆ ಎದ್ದೋಳೋದು ತುಂಬಾನೇ ಕಷ್ಟ. ಪ್ರಿಯ ದೇವರ ಮಗುವೆ, ಇವತ್ತು ನಿನ್ನಲ್ಲಿ ಏನಾದ್ರೂ ಕಪಟ, ಸುಳ್ಳು ಮಾತು ಏನಾದ್ರೂ ಇರುವುದಾದ್ರೆ ನನ್ನ ಭಕ್ತನೇ ಹೇಳ್ತಾನೆ, ದೇವರೇ, ನನ್ನಿಂದ 2 ವರ್ಷ ಹೊರ ಕೇಳ್ತೇನೆ, ನನ್ನಲ್ಲಿರುವಂತ ಕಪಟನು, ಸುಳ್ಳು ಮಾತನ್ನು ತೆಗೆದುಹಾಕು ರಾಜ. ಇವತ್ತು ನಾವು ಆ ರೀತಿ ಜೀವಿಸಬೇಕು, ಆ ರೀತಿ ನಾವು ಬೇಡುವರಾಗಿರ್ಬೇಕು. ಬೇಡುವುದೇ ಆದ್ರೆ ದೇವರು, ನಾನು ಮಾಡಿದ್ದ ನನ್ನ ಮಕ್ಕಳು ಮಾಡುವರಾಗಿದ್ದಾರೆ. ಅಲ್ಲೆಲ್ಲಿಯಾ ನಂಬ್ತೀರಾ? ಕಳೆದ ಒಂದು ವಾಕ್ಯ ಓದಿನ ಮುಂದೆ ಹೋಗೋಣ. 1 ಕೊರಿಂಥದವರ ಪತ್ರಿಕೆ 15:17 ವಾಕ್ಯ. 14:15 ಓದ್ಬಿಡೋಣ. ಸಾರಿ, 14:15. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಉರುಳಿಲ್ಲದ್ದು ಮತ್ತು ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು. 14:15 ಜೀವಿಸುವುದು ತಮಗಾಗಿ ಜೀವಿಸದೆ ಬಂದು ಕ್ರಿಸ್ತನಾಗಿ ಜೀವಿಸಬೇಕಂತ.
ಐದನೇ ಅಧ್ಯಾಯ 14-15 ಸಾರಿ. ಎರಡು ಕೊಡ್ತಿದ್ರು ಬನ್ನಿ. ಆಮೆನ್ ಹಲ್ಲೆಲೂಯಾ ಸ್ತೋತ್ರ. ಇಲ್ಲಿ ಎರಡು ಕೊಡ್ತಿದ್ರು 5ನೇ ಅಧ್ಯಾಯ 15ನೇ ವಾಕ್ಯ. ಜೀವಿಸುವವರು ಇನ್ನು ಮೇಲೆ ಒಂದು ವಾಕ್ಯ ಮೇಲಿಂದ ಓದಿ ಬರ 14ನೇ ವಾಕ್ಯದಿಂದ. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಎಲ್ಲರಿಗೋಸ್ಕರ ಒಬ್ಬನು ಸತ್ತದರಿಂದ ಒಬ್ಬರಿಗೋಸ್ಕರ ಅಂತಿದ್ಯಾ ಪ್ರಿಯ ದೇವರ ಮಗುವೆ, ಈ ಲೋಕದ ಮೇಲೆ ಯಾರು ನಶಿಸಿ ಹೋಗಬಾರದು, ಅದು ದೇವರ ಉದ್ದೇಶ. ಆಮೆನ್. ಹಲ್ಲೆಲೂಯಾ. ನನಗಾಗಿ ನಿನಗಾಗಿ ಅಂದ್ರೆ ಈ ಲೋಕದ ಪ್ರತಿಯೊಬ್ಬರಿಗೋಸ್ಕರ ನನ್ನ ದೇವರು ರಕ್ತವನ್ನು ಸುರಿಸಿದ್ದಾನೆ, ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಈಗ ಓದಿ ಬ್ರದರ್, ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು. ಜೀವಿಸುವವರು ಒಂದು ನಿಮಿಷ, ಎಲ್ಲರೂ ಸತ್ತಾಯ್ತಿದ್ರು, ಎಲ್ಲ ಸತ್ತೋಗ್ಬಿಟ್ರು ಅಂತಲ್ಲ. ಆಮೆನ್ ಸ್ತೋತ್ರ. ವಿಷಯ ಕೂಡ ಸತ್ತೋಗ್ರು ಅಂತನಾ? ನೋ, ಪಾಪದ ಮಾಲಿಗೆ ಸತ್ತೋಗ್ಬಿಟ್ರು. ಹಲ್ಲೆಲೂಯಾ. ಸತ್ಯರು ತಿಳಿಯಿರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಒಂದು ಕಟ್ಟಲ್ಪಟ್ಟ ಅವಸ್ಥೆಯಿಂದ ಬಿಡಿಸುವುದಕ್ಕಾಗಿ ಸತ್ತರು. ಹಲ್ಲೆಲೂಯಾ. ಒಂದು ಪಾಪದ ಸ್ವಭಾವ, ಲೋಕದ ಸ್ವಭಾವಗಳು. ಹಲ್ಲೆಲೂಯಾ. ಅದೇ ಯೋಹನ ಪತ್ರಿಕೆ ನೋಡುವುದಾದ್ರೆ ಅದೇ 2:15 ನೋಡುತ್ತಾರೆ. ಲೋಕದಾಸೆ, ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ದಪ್ಪ, ಇವೆಲ್ಲದರ ಮೇಲೆ ನನ್ನ ದೇವರು ಜಯ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಎಲ್ಲರಿಗೋಸ್ಕರ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು. ಇವಾಗ ಓದಿ, ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ. ಆಮೆನ್. ಹಲ್ಲೆಲೂಯಾ. 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 ಆಮೆನ್. ತಮಗೋಸ್ಕರ, ಇವತ್ತು ನನಗೂ ನಿನಗೋಸ್ಕರ ನನ್ನ ದೇವರು ಸತ್ತು ಎದ್ದು ಬಂದಿದ್ದಾರೆ. ಆಮೆನ್. ಎಷ್ಟು ಜನ ನಂಬ್ತೀರಾ? ಇವತ್ತು ಮಾತ್ರ ನಂಬೋದಲ್ಲ, ಈ ಉಸಿರು ಇರೋವರೆಗೂ ನಾವು ನಂಬಬೇಕು. ಹಲ್ಲೆಲೂಯಾ. ನಾನು ಅವಾಗಿಂದ ಹೇಳ್ತಾನೆ ಇದ್ದೇನೆ, ಈ ಲೋಕದ ಎಲ್ಲಾ ಜನರು ಇವತ್ತು ಪುನರುತ್ಥಾನ ಅನ್ನಿಸ್ಕೊಳ್ತಾರೆ, ಆದ್ರೆ ನಾವು ಇವತ್ತು ಮಾತ್ರ ನೆನೆಸೋರಾಗಿರಬಾರ್ದು. ಪ್ರತಿದಿನ ನನ್ನ ದೇವರು ನನಗೋಸ್ಕರ ಎದ್ದು ಬಂದಿದ್ದಾನೆ, ನನಗೋಸ್ಕರ ಆತನು ರಕ್ತ ಸುರಿಸಿದ್ದಾನೆ, ನನ್ನನ್ನು ಪಾಪದಿಂದ ಬಿಡಿಸುವುದಕ್ಕೋಸ್ಕರ ಆತನು ಶಿಲುಬೆಯ ಯಜ್ಞವಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಅದಕ್ಕಾಗಿ ಇನ್ನು ಮೇಲೆ ನಾವು ಜೀವಿಸೋರು ನಮಗೋಸ್ಕರ ಜೀವಿಸದೆ ನಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಹಲ್ಲೆಲೂಯಾ. ಇವತ್ತು ನನಗೋಸ್ಕರ ನಿನಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ. ಇವತ್ತು ನಮ್ಮನ್ನ ನಾವು ಪರಿಶೋಧನೆ ಮಾಡಿಕೊಂಡ ದೇವರೇ, ಕಪಟ ಸ್ವಭಾವ ನಮ್ಮಲ್ಲಿರುವುದಾದ್ರೆ ತೆಗೆದಾಕು ರಾಜ. ಸುಳ್ಳಾಡುವಂತ ಮಾತು, ಇವತ್ತು ಒಬ್ಬರು ಮುಂದೆ ಬ್ರದರ್ ಚೆನ್ನಾಗಿದ್ಯಾ, ಸಿಸ್ಟರ್ ಚೆನ್ನಾಗಿದ್ಯಾ, ಇನ್ನೊಂದು ಸುಳ್ಳಾಡುವಂತ ಮಾತು ಏನಾದ್ರು ಇರುವುದೇ ಆದ್ರೆ ದೇವರೇ ತೆಗೆದಾಕು ರಾಜ. ಅಯೋಗ್ಯವಾಗಿ ನಾನು ಕರ್ತನ ಮೆಚ್ಚಿಗೆ ಪಾಲ್ಗೊಳ್ಳಬಾರದು. ಒಬ್ಬೊಬ್ರು ಅವನವನ ತನಗೆ ನಮ್ಮ ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ಯಾಕಂದ್ರೆ ಎಷ್ಟೋ ಬಾರಿ ಕಪಟವಾದ ಮನಸ್ಸು, ಕಪಟವಾದ ಮಾತುಗಳು ನಮ್ಮಲ್ಲಿ ಹೊರಡಿವೆ, ಸುಳ್ಳು ಮಾತುಗಳು ಬಂದಿವೆ. ಪಾಪ ಇಲ್ಲ ಅನ್ನೋದಿಲ್ಲ, ಪಾಪವನ್ನು ಒಪ್ಪಿಕೊಂಡು ಆರ್ಕೆ ಮಾಡಿ ಬಿಟ್ಟು ಬಿಡುವವನಿಗೆ ಕ್ಷಮಾಪಣೆ ಉಂಟು. ಹಲ್ಲೆಲೂಯಾ. ಇವತ್ತು ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಂಡ ದೇವರೇ, ನೀ ನನಗೋಸ್ಕರ ಶಿಲುಬೆಯಲ್ಲಿ ರಕ್ತ ಒತ್ತಿಸಿದ್ಯಾ, ಇನ್ನ ಮೇಲೆ ನಾನು ಜೀವಿಸುವುದಾದ್ರೆ ಸತ್ತು ಎದ್ದು ಬಂದ ಆತನಿಗಾಗಿ ಕ್ರಿಸ್ತನಿಗೋಸ್ಕರ ನಾನು ಜೀವಿಸುತ್ತೇನೆ. ಹಲ್ಲೆಲೂಯಾ. ಎಫೆಸರ ಪತ್ರಿಕೆಯಲ್ಲಿ ಇನ್ನು ನೀನು ಪಾಪದಲ್ಲಿರುವುದು ಕೈ ನನ್ನನ್ನು ಕಟ್ಟಿಲ್ಲ, ಕ್ರಿಸ್ತನಲ್ಲಿ ಎಬ್ಬಿಸುವುದಕ್ಕಾಗಿ ನಾನು ಕರೆದಿದ್ದೇನೆ. ಅದಕ್ಕಾಗಿ ಈ ಒಂದು ವಾಕ್ಯದ ಮುಖಾಂತರ ನಿಮ್ಮೆಲ್ಲರೂ ಆಶೀರ್ವದಿಸಲಿ ಅವಕಾಶ ಕೊಡಲು ದೇವರು ದೇವಸ್ಥಾನಕ್ಕೆ ವಂದನೆ ಸಲ್ಲಿಸ್ತೇನೆ. ಆಮೆನ್.